ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಡುವೆ ಪ್ರಧಾನಿ ಮೋದಿ ಯುಎಇ ಪ್ರವಾಸದಲ್ಲಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆ ಯುಎಇ ದೇಶವು ಮೋದಿಯವರ 5 ರಾಷ್ಟ್ರಗಳ ಪ್ರವಾಸದ ಮೊದಲ ತಾಣವಾಗಿತ್ತು. ದೆಹಲಿಯಿಂದ ಹೊರಟ ಏರ್ ಇಂಡಿಯಾ ಒನ್ ವಿಮಾನವು ಯುಎಇ ದೇಶದ ವಾಯು ಪ್ರದೇಶಕ್ಕೆ ಆಗಮಿಸ್ತಾ ಇದ್ದಂತೆಯೇ 2 F-16 ಜೆಟ್ ವಿಮಾನಗಳು ಪ್ರಧಾನಿ ವಿಮಾನಕ್ಕೆ ಬೆಂಗಾವಲಾಗಿ ನಿಂತವು. ಇದಾದ ನಂತರ ಜಾಯದ್ ಅಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೋದಿಯವರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು. ಖುದ್ದು ಅಧ್ಯಕ್ಷರೇ ವಿಮಾನ ನಿಲ್ದಾಣದಲ್ಲಿ ಹಾಜರಿದ್ದು ಮೋದಿಯನ್ನ ಸ್ವಾಗತಿಸಿದ್ದಾರೆ. ಇದು ಪ್ರಧಾನಿ ಮೋದಿಯವರಿಗೆ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ನೀಡಿದ ವಿಶೇಷ ಗೌರವ ಆಗಿತ್ತು. ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಪ್ರತಿ ಲೀಟರ್ಗೆ 3 ರೂಪಾಯಿಯಷ್ಟು ದಿಢೀರ್ ಏರಿಕೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಈ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಗುಡುಗಿದ್ದಾರೆ. ಮೋದಿ ಸರ್ಕಾರವು ತನ್ನದೇ ಆಡಳಿತಾತ್ಮಕ ವೈಫಲ್ಯಗಳಿಗೆ ದೇಶದ ಜನರನ್ನು ಮತ್ತೊಮ್ಮೆ ಶಿಕ್ಷಿಸಿದೆ ಅಂತ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ, ಅದು ನಮಗೆ ಮೊದಲೇ ಗೊತ್ತಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರೆ, ಬಿಜೆಪಿ ಜನರ ಪರ ಇಲ್ಲ ಅಂತ ಬಿಜೆಪಿ ಎಕ್ಸ್ಪೋಸ್ ಮಾಡ್ತಾ ಇದೆ ಅಂತ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ದರ ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದನ್ನು ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದ್ರೂ ಕೂಡ ಬಿ ಜೆ ಪಿಯವರು ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲು ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಭಾಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಭಾಳ, ಇವು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಂದಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ, ಹೇಳ್ತಾ ಬಂದಿದ್ದೀವಿ. ನಾವು ಯಾವಾಗಲೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿಯವರು ಓಡೋಗಿದ್ದಾರೆ. 12-13 ವರ್ಷ ಆಯಿತು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇಲ್ಲಿ ತನಕ ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ. ನಾವು ಮುಂಚೆ ಕೂಡ ಹೇಳಿದ್ವಿ, ಈ ಪರಿಣಾಮವನ್ನು ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಚುನಾವಣೆ ನಡೀತಾ ಇದೆ, ಅದಕ್ಕೆ ಸುಮ್ಮನಿದ್ದಾರೆ. ಚುನಾವಣೆ ಆದ ತಕ್ಷಣ ಮೋದಿಯವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ ಅಂತ. ಹಾಗೆ ಆಗಿರೋದು. ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರು ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಒಂದು ಖರೀದಿ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತು 10 ವರ್ಷ ನೀವು ಯಾಕೆ ಪ್ರಮೋಟ್ ಮಾಡಿದ್ರಿ ಗೋಲ್ಡ್ ಬಾಂಡ್ನಲ್ಲಿ? ದಯಮಾಡಿ ಇದನ್ನು ಬಿ ಜೆ ಪಿಯ ಮುಖಂಡರುಗಳಿಗೆ ಕೇಳಬೇಕು, ಪ್ರಧಾನಮಂತ್ರಿಯವರು ಕೂಡ ಇದ್ರ ಉತ್ತರ ಕೊಡಬೇಕಂತಕ್ಕಂಥದ್ದು ಒಂದು. ಎರಡನೇದು, ವಿಶೇಷವಾಗಿ ಇವತ್ತೇನು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ. UPA 1 UPA 2 ಸರ್ಕಾರ ಇದ್ದಾಗ ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್. ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ವಾರ ಆಗಿದೆ, ಅದರ ಬಗ್ಗೆ ಒಪ್ಪಣ ಇಲ್ಲ ಅಂತಲ್ಲ. ಆದರೆ ಯಾವಾಗ ಕಮ್ಮಿ ಇತ್ತು, ನಾವು ಬೈಯಿಂಗ್ ಮಾಡ್ತಾ ಇದ್ವಿ. ಕೋವಿಡ್ ಸಂದರ್ಭದಲ್ಲಿ $25-30ವರೆಗೆ ಖರೀದಿ ಮಾಡಿದ್ವಿ, $40ವರೆಗೆ ಬಿದ್ದಿದೆ ಆಯಿಲ್ ಪ್ರೈಸು. ಆ್ಯಾವ್ರೇಜು BJP ಕಾಲದಲ್ಲಿ ಮೋದಿಯವರ ಸಾಹೇಬ್ರ ಕಾಲದಲ್ಲಿ $63-65 ಒಳಗಡೆ ಖರೀದಿ ಮಾಡಿರ್ತಕ್ಕಂಥದ್ದಿದೆ. ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಅವಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಇರಲಾಗ ನಾವು 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಸಾಹೇಬರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡಲಿಲ್ಲ. ನಮ್ಮ ಕಾಲದಲ್ಲಿ ಎಲ್ಲ ರಿಲಯನ್ಸ್ ಬಂಕ್ಗಳು ಮುಚ್ಕೊಂಡು ಹೋಗ್ಬಿಟ್ಟಿದ್ದು. ಇವ್ರು ಬಂದಲ್ಲಿ ರಿಲಯನ್ಸ್ ಬಂಕ್ಗಳು ಯಾಕೆ ನಡೀತಾ ಇದಾವೆ ಅಂತಂದ್ರೆ ಸಬ್ಸಿಡಿ ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು.
ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿದೆ. ಇದನ್ನ ಮಾಡಬಾರ್ದಾಗಿತ್ತು. ಮೊದಲಿನಿಂದ